ಅಂತ ಕೇಳಿದ್ರೆ, ನನಗೆ ಈಗ ಮದುವೆ ಬೇಡ, ಫಸ್ಟ್ ಫೈನಾನ್ಷಿಯಲಿ ಸೆಟ್ಲ್ ಆಗ್ಲಿ ನಂತರ ಮದುವೆ ಆಗ್ತೀನಿ ಅಂತ ಹೇಳೋರ್ನ ತುಂಬಾ ಜನ ನೋಡಿರ್ತೀರ. ಆದ್ರೆ ಈ ರೀತಿ ಫೈನಾನ್ಷಿಯಲಿ ಸೆಟಲ್ಡ್ ಆಗುವಾಗ ನಮಗೆ ಎಷ್ಟು ವಯಸ್ಸಾಗಿರುತ್ತೆ ಎಂಬುದು ಕೂಡ ಮುಖ್ಯ ಆಗಿರುತ್ತೆ. 30+ ಆದ್ರೆ ಅದರಿಂದಲೂ ನಮ್ಮ ಒಂದು ಏನು ಲೈಫಿಗೆ 35+ ಆ ರೀತಿ ಆಗ್ತಾ ಹೋದ್ರೆ ಉಂಟಲ್ಲ, ನಮ್ಮ ಒಂದು ಮೆರೈಟಲ್ ಲೈಫಿಗೆ ತುಂಬಾ ಪ್ರಾಬ್ಲಮ್ ಆಗ್ಬೋದು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇತ್ತೀಚೆಗೆ ನಾನು ಒಬ್ಬನ ಮಾತಾಡ್ಸಿದೆ. ಅವರು ತುಂಬಾ ಒಳ್ಳೆಯ ವ್ಯಕ್ತಿ, ನಂಗೆ ಕೆಲವು ವರ್ಷಗಳಿಂದ ಅವರ ಪರಿಚಯ ಇದೆ. ಹೀಗೆ ಮಾತಾಡಿಸಿದಾಗ ಅವರ ಬದುಕಿನಲ್ಲಿ ಈಗ ಒಂದು ದೊಡ್ಡ ಒಂದು ಸುನಾಮಿಯೇ ಬಂದು ಈಗ ಅವರ ಒಂದು ಬದುಕನ್ನೇ ಅತಂತ್ರಗೊಳಿಸಿದೆ. ಅವರು ಹಾಗೆ ನಾನು ಫೈನಾನ್ಷಿಯಲ್ ಸೆಟ್ಲ್ ಆದ ಮೇಲೆ ಮದುವೆ ಆಗ್ತೀನಿ ಅಂತೇಳಿ ಹಠ ಹಿಡಿದು ಒಂದು ಜಾಗ ತಗೊಳ್ತಾರೆ, ಮನೆ ಮಾಡ್ತಾರೆ, ಕಾರು ಎಲ್ಲ ಮಾಡ್ತಾರೆ, ಫೈನಾನ್ಷಿಯಲಿ ವೆಲ್ ಸೆಟಲ್ಡ್ ಆಗ್ತಾರೆ. ನಂತರ ಅಷ್ಟೇ ಹುಡುಗಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡೋದು. ಇಷ್ಟ ಆಗಕ್ಕೆ ಅವ್ರು 25 ವರ್ಷದಿಂದ ಶ್ರಮಿಸ್ತಿದ್ರು. ಆದ್ರೆ ಕೆಲವೊಂದು ಲಾಸ್ಗಳು ಅದು ಇದು ಏರಿಳಿತ ಇದ್ದೇ ಇರತ್ತಲ್ಲ, ಬಿಸ್ನೆಸ್ ಆದ್ರೂ ಕೃಷಿ ಆದ್ರೂ ಏನಾದ್ರೂ ಏರಿಳಿತ ಇರತ್ತಲ್ಲ. ಒಂದು ಫೈನಾನ್ಸ್ ಸ್ಟೇಬಲ್ ಆಗಕ್ಕೆ ಅವ್ರಿಗೆ 40 ಇಯರ್ಸ್ ಹಿಡಿಯುತ್ತೆ. ಈ 40 ಇಯರ್ಸ್ ಅಲ್ಲಿ ಅವ್ರು ಹುಡುಗಿ ಹುಡುಕುವಾಗ ಅವ್ರು ಯೋಚನೆ ಮಾಡಿದ್ದು, ನನ್ನ ಏಜ್ಗೆ ತಕ್ಕದ ಒಂದು 30+ ಆಗಿರ್ಬೇಕು, 35 ಆದ್ರೂ ಓಕೆ, ಆ ಹುಡುಗಿ ಸಿಕ್ಕ್ರೆ ನಾ ಮದುವೆ ಆಗ್ತೀನಿ ಅಂತ. ತುಂಬಾ ಕಡೆ ನೋಡ್ತಾರೆ, ಈ 30+ ಮೇಲೆ ಹುಡುಗಿರು ಸಿಗೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಬೇಗ ಹುಡುಗಿರೆಲ್ಲ 27-28 ವರ್ಷಕ್ಕೆಲ್ಲ ಮದುವೆ ಆಗ್ಬಿಡ್ತಾರೆ. ಅಷ್ಟರಲ್ಲಿ ಅವ್ರಿಗೆ ಒಂದು ಪ್ರಪೋಸ್ ಬರುತ್ತೆ. ಆ ಹುಡುಗಿಗೆ ಹೆಚ್ಚೇನು ವಯಸ್ಸಾಗಿಲ್ಲ, ಒಂದು ಇವರಿಗಿಂತ ಆ ಹುಡುಗಿ ಒಂದು 15 ಇಯರ್ಸ್ ಚಿಕ್ಕವಳು ಕಾಣುತ್ತೆ. ಆ ಪ್ರಪೋಸಲ್ ಬರುವಾಗ ಇವ್ರು ಹೇಳ್ತಾರೆ, ನಂಗೆ ಬೇಡ, ನಾನು ಅವನಿಗೆ ಇವ್ರು ಹೇಳ್ತಾರೆ, ನನಗೆ ಬೇಡ, ನಾನು ಅವಳಿಗಿಂತ ದೊಡ್ಡವ. ಆದ್ರೆ ಹುಡುಗಿಯೇ ಬಂದು, ಇಲ್ಲ, ನಮ್ ಕಡೆ ತುಂಬಾ ಜನ ಈಗ ಏಜ್ ಡಿಫ್ರೆನ್ಸ್ ಆಗಿ ಮದುವೆ ಆಗಿ ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದಾರೆ, ನನಗೆ ನೀವು ಇಷ್ಟ ಆದ್ರಿ, ನಾನ್ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಅವಳ ಮನೇಲಿ ಏನೋ ದೊಡ್ಡ ಅನುಕೂಲಸ್ಥರೇನಲ್ಲ, ಬಡತನದಲ್ಲಿದ್ರು. ಇವರು ಫೈನಾನ್ಷಿಯಲ್ ತುಂಬಾ ಸ್ಟೇಬಲ್ ಆಗಿರ್ತಾರೆ. ಸರಿ, ಇವ್ರಿಗೂ ಕೂಡ ಓಕೆ ಅನ್ಸುತ್ತೆ. ಹುಡುಗಿಯೇ ಓಕೆ ಅಂದ ಮೇಲೆ ಇನ್ನೇನ್ ಪ್ರಾಬ್ಲಮ್? ಅವಳೇ ಹೇಳ್ತಿದ್ದಾಳೆ, ನಾನ್ ನಿಮ್ ಜೊತೆ ಬಂದು ಚೆನ್ನಾಗಿ ಜೀವನ ಮಾಡ್ತೀನಿ ಅಂತ. ಓಕೆ ಅಂದ್ಬಿಡ್ತಾರೆ. ಇವರ ಮದ್ವೆ ಆಗತ್ತೆ. ಮದ್ವೆ ಆಗಿ ಕೆಲವು ವರ್ಷಗಳು ಏನು ಸಮಸ್ಯೆ ಆಗಲ್ಲ. ಅದಾದ ನಂತರ ಸಮಸ್ಯೆಗಳ ಸುರಿಮಳೆ ಸ್ಟಾರ್ಟ್ ಆಗತ್ತೆ. ಆಕೆಗೆ ಬೇರೆ ಕಡೆ ಆಕರ್ಷಣೆ ಜಾಸ್ತಿ ಆಗತ್ತೆ. ಕೇಳಿದ್ರೆ ಆಕೆ ತನ್ನ ಒಂದು ಏನು ಚಪಲಕ್ಕೆ ಆಕೆ ಬಳಸಿಕೊಳ್ಳಿಸಿದ್ದ ಅಸ್ತ್ರ, ನಿಮ್ಮ ಏಜ್ ಜಾಸ್ತಿ ಆಯ್ತು, ನಾನ್ ನಿಮಗಿಂತ ತುಂಬಾ ಚಿಕ್ಕವಳು, ನೀವು ನನಗೆ ಜೋಡಿ ಅಲ್ಲ, ಈ ರೀತಿಯ ಮಾತುಗಳನ್ನೇ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಚಿಕ್ಕ ಚಿಕ್ಕ ಮಕ್ಳು ಈ ಯಾವ ಹಂತಕ್ಕೆ ಹೋಗ್ಬಿಡುತ್ತೆ ಅಂದ್ರೆ, ಇನ್ನು ಆಕೆಯನ್ನು ವಿಚ್ಛೇದನ ಮಾಡದೆ ವಿಧಿನೇ ಇರಲ್ಲ. ಅವಳಿಗೆ ಬೇಡ, ಈ ಮನುಷ್ಯ ಬೇಡ, ಆದ್ರೆ ಈ ಒಂದು ಏನು ಆಸ್ತಿ ಬೇಕು, ಅದರ ಜೊತೆಗೆ ಒಂದು ಅವಳ ಏಜಿಗಿರೋ ಹುಡುಗನ ಸಂಬಂಧ ಬೇಕು. ಹೀಗಾಗಿ ಅವರು ಕೊನೆಗೆ ವಿಚ್ಛೇದನ ಮಾಡ್ತಾರೆ. ಈಗ ಅವರು 50+ ಅಲ್ಲಿ ಇದ್ದಾರೆ. ಈ ಹಂತದಲ್ಲಿ ಎಲ್ಲರೂ ಹೇಳ್ತಾ ಇರೋದು, ನೀನ್ ಇನ್ನೊಂದು ಲೈಫ್ ಹುಡುಕೋ ಅಂತ. ಅವ್ರು ಅದಕ್ಕೆ ಸಿದ್ಧರಾಗಿಲ್ಲ. ಅವ್ರು ಹೇಳೋದು, ನಾನು ಈ ಒಂದು ಲೈಫಲ್ಲೇ ಸಾಕಷ್ಟು ನೋವು ಅನ್ಭವಿಸ್ತೀನಿ, ಬೇಡ, ಇನ್ನೊಂದು ಸ್ವಲ್ಪ ಟೈಮ್ ನಾನು ಆರಾಮಾಗಿ ಇರ್ತೀನಿ ಅಂತ. ನೋಡಿ, ನಾವು ಸೆಟಲ್ಡ್ ಆದ ಮೇಲೆ ಮದ್ವೆ ಆಗ್ತೀವಿ, ಸೆಟಲ್ಡ್ ಆದ ಮೇಲೆ ಮದ್ವೆ ಆಗ್ತೀವಿ ಯೋಚನೆ ಮಾಡ್ತೀವಿ. ನಾವು ಏಜ್ ಮೀರಿದ ಮೇಲೆ, ಈಗ ಹುಡುಗಿರಾದ್ರೆ ಹುಡುಗರಾದ್ರೆ ಒಂದು 30+ ಆಯ್ತು, ನಾಳೆ ನಮ್ಮ ಆ ಏಜ್ ನೇಳಿ ಅಂಗಸೋರು ಇರ್ತಾರೆ ನಮ್ ಲೈಫ್ ಪಾರ್ಟ್ನರ್ ಆಗಿ ಬಂದ ಮೇಲೆ. ಬರುವಾಗ ಏನು ಯೋಚನೆ ಮಾಡ್ತಾರೆ, ಇವಳ ಹತ್ರ ಹಣ ಇದೆ ಅಥವಾ ಇವನ ಹತ್ರ ಹಣ ಇದೆ, ಅವ್ರು ಸೆಟಲ್ಡ್ ಆಗಿರಕ್ಕೆ ನೋಡ್ತಾರೆ. ಬಂದು ಸ್ವಲ್ಪ ದಿನಗಳಲ್ಲಿ ಅಥವಾ ಸ್ವಲ್ಪ ವರ್ಷಗಳಲ್ಲಿ ಅವರಿಗೆ ನಮ್ಮ ಏಜ್ ಒಂದು ದೊಡ್ಡ ಸಮಸ್ಯೆ ಆಗಿ ಕಾಣಕ್ಕೆ ಶುರು ಆಗತ್ತೆ. ಇದು ಮಗುವಿನ ವಿಚಾರವಾಗಿ ಆಗತ್ತೆ. ನಾವ್ ಏನ್ ಮಾಡ್ತೀವಿ, ಒಂದು ಸ್ವಲ್ಪ ವರ್ಷ ಹೋಗ್ಲಿ, ಫೈನಾನ್ಷಿಯಲ್ ಸೆಟ್ಲ್ ಆಗ್ಲಿ, ಮಗು ಮಾಡ್ಕೊಳ್ಳೋಣ ಅಂತ ತುಂಬಾ ಯಂಗ್ ಕಪಲ್ ಹಾಗೆ ಮಾಡ್ತಾರೆ. ನನಗೆ ಫೈನಾನ್ಷಿಯಲಿ ಬೇಕು, ಸ್ಟೇಬಲ್ ಬೇಕು ಮಗು ಮಾಡ್ಕೊಳಕ್ಕೆ. ಆದ್ರೆ ಈ ಫೈನಾನ್ಷಿಯಲ್ ಸ್ಟೇಬಲ್ಗೋಸ್ಕರ ನಾವು ವರ್ಷವನ್ನು ಮುಂದೂಡ್ತಾ ಹೋದ್ರೆ, ನಾಳೆ ನಮಗಿರುವ ಒಂದು ಮಾರ್ಗ ಅಂದ್ರೆ IVF ಅಥವಾ ಬೇರೆ ಏನಾದ್ರೂ ಒಂದು ಆಯ್ಕೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇವಾಗೆಲ್ಲ ಏಜ್ ಸ್ವಲ್ಪ ದಾಟ್ತಿದ್ದಂಗೆ ಹೆಲ್ತ್ ಇಶ್ಯೂ ಜಾಸ್ತಿ ಆಗ್ತಿದೆ, ಹೀಗೆ ಸಮಸ್ಯೆಗಳು. ಈಗ ನೀವ್ ಹೇಳಿ, ಫೈನಾನ್ಸ್ ಸೆಟಲ್ಡ್ ಆಗಿ ಮದುವೆ ಆಗ್ಬೇಕಾ ಅಥವಾ ರೈಟ್ ಏಜಿಗೆ ಮದುವೆ ಆಗ್ಬೇಕಾತ? ಈ ರೈಟ್ ಏಜಿಗೆ ಮದುವೆ ಆದಾಗ ಏನಾಗತ್ತೆ ಅಂದ್ರೆ, ನಾವ್ ಯಾರನ್ನ ಮದುವೆ ಆಗ್ತೀವಿ ಅವ್ರಿಗೂ ನಮ್ಮ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಎಲ್ಲ ಗೊತ್ತಿರುತ್ತೆ. ಅಲ್ಲದೆ ನಾವು ಒಳ್ಳೆ ಒಂದು ರೈಟ್ ಪಾರ್ಟ್ನರ್ ಸಿಕ್ಕರೆ ಬಿಲ್ಡ್ ಮಾಡ್ಕೊಂಡು ಹೋಗಕ್ಕೆ ಈಸಿ ಆಗತ್ತೆ. ಅದೇ ನಾವು ಎಲ್ಲ ಫೈನಾನ್ಷಿಯಲ್ ಎಲ್ಲ ಸರಿ ಮಾಡಿ ನಾವು ಮದುವೆ ಆದಾಗ ಬಂದವ್ರಿಗೂ ಅದ್ ಹೇಗೆ ಬಿಲ್ಡ್ ಆಯ್ತು ಎಂಬ ಕಷ್ಟ ಗೊತ್ತಿರಲ್ಲ.
ಆವಾಗ ಬೇರೆ ಬೇರೆ ಸಮಸ್ಯೆಗಳು ಶುರು ಆಗುತ್ತಾ ಹೋಗೋದು. ಈ ಬಗ್ಗೆ ನಿಮಗೇನ್ ಅನಿಸುತ್ತೆ? ನಿಮಗೆ ಯಾವ್ದು ಸರಿ ಅನಿಸುತ್ತೆ? ಫೈನಾನ್ಷಿಯಲ್ ಸೆಟಲ್ಡ್ ಆದ ಮೇಲೆ ಮದುವೆ ಆಗ್ಬೇಕಾ, ಅಥವಾ ರೈಟ್ ಏಜ್ ಅಲ್ಲಿ ಮದುವೆ ಆಗ್ಬೇಕಾ ಎಂಬ ಒಂದು ಅನಿಸಿಕೆನು ಕಮೆಂಟ್ ನಲ್ಲಿ ತಿಳಿಸಿ. ಮತ್ತೆ ನಿಮ್ದೇನಾದ್ರೂ ಸ್ಟೋರಿ ಇದ್ರೆ ನನ್ನ ರೀನಾ ಟೀಕೆ ಎಂಬ ಇನ್ಸ್ಟಾ ಐಡಿಗೆ ಬಂದು ಮೆಸೇಜ್ ಹಾಕಿ, ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮ್ಮ ಸ್ಟೋರಿಗಳನ್ನ ಕೇಳ್ತೀನಿ. ಥ್ಯಾಂಕ್ ಯು.